ಬಿಂದು, ಒಂದು ಸಾರಿ ಇದೆಲ್ಲ ಸುಳ್ಳು ಅಂತ ಹೇಳ್ಬಿಡು. ಈ ಕೆಲಸ ನೀನು ಮಾಡಿದ್ದೆಲ್ಲ ಅಂತ ಹೇಳ್ಬಿಡು. ಇಷ್ಟೆಲ್ಲ ಆದಮೇಲೂ ಸತ್ಯ ಒಪ್ಕೊಳ್ಳಿಲ್ಲ ಅಂದರೆ ಇನ್ನೂ ದೊಡ್ಡ ಅಪರಾಧ ಆಗುತ್ತೆ. ಇದು ತಪ್ಪು ಅಂತ ಗೊತ್ತಿದ್ರೂ ನಾನು ಈ ಕೆಲಸ ಮಾಡಿದ್ದೀನಿ ರೀ. ನಾನೇ ಈ ವಿಡಿಯೋ ಲೀಕ್ ಮಾಡಿದ್ದು. ಪೆನ್ ಹಿಂದೆ ನಿಂತ್ಕೊಂಡು ಚೂರಿ ಹಾಕಿದ್ರೆ ಅದು ಹೇಗಾಗುತ್ತೆ ಅಂತ ಗೊತ್ತಾಯ್ತಾ ಅಣ್ಣ ನಿನಗೀಗ? ಈ ಬಿಂದು ಮೇಲ್ನೋಟಕ್ಕೆ ಮಾತ್ರ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ನೈಸ್ ಮಾಡ್ಕೊಂಡಿದ್ಲು, ಆದ್ರೆ ಮನ್ಸಲ್ಲಿ ಬರೀ ಕಲ್ಮಶನೇ ತುಂಬ್ಕೊಂಡಿದ್ದಾಳೆ. ಎಲ್ರ ದೃಷ್ಟಿಕೋನದಲ್ಲಿ ನನ್ನನ್ನು ಕೆಟ್ಟೋಲ್ ಮಾಡಿ ಅವಳು ಒಳ್ಳೆಯವಳಾದ್ಲು. ಅದಕ್ಕೆ ನೀವು ಈ ಕೆಲಸ ಮಾಡಿದ್ದೀರಾ ಅಂದರೆ ನಾನು ನಂಬೋದಕ್ಕೆ ಆಗ್ತಾ ಇಲ್ಲ. ಯಾಕದಕ್ಕೆ ಈ ಥರ ಎಲ್ಲ ಮಾಡೋಕ್ಕೋದ್ರಿ? ಇದು ಭ್ರಮೆನಾ ನಿಜನಾ ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ಬಿಂದು, ನೀನು ಈ ಥರ ಕೆಲಸ ಎಲ್ಲ ಮಾಡಿದೀಯಾ? ದೇವ್ರೆ, ನಮ್ಮ ಮನೇಲಿ ಏನೆಲ್ಲ ಆಗ್ತಾ ಇದೆಯಪ್ಪ. ಯಾಕೆ ಹೀಗೆ ಮಾಡಿದೆ ಬಿಂದು? ಹಾಂ, ಯಾಕೆ ನನ್ನ ತಂಗಿ ಲೈಫಲ್ಲಿ ಇಷ್ಟು ದೊಡ್ಡ ಆಟ ಆಡ್ಬಿಟ್ಟೆ? ನಿಮ್ಮ ಅಮ್ಮಂಗೆ ಅವಮಾನ ಮಾಡಿದ್ಲು ಅಂತ ಇಷ್ಟು ದೊಡ್ಡ ತಪ್ಪು ಮಾಡೋದ? ಹಾಗಾದ್ರೆ ನಿನಗೂ ಇವಳಿಗೂ ಏನ್ ವ್ಯತ್ಯಾಸ ಇದೆ? ಈ ವಿಚಾರ ನನಗೆ ಗೊತ್ತಾದ್ರೆ ನನಗೆಷ್ಟು ಬೇಜಾರಾಗ್ಬೋದು ಅನ್ನೋ ಒಂದು ಯೋಚನೆ ಕೂಡ ನಿನಗೆ ಬರಲಿಲ್ವಾ? ಸಾರಿ ರೀ, ದಯವಿಟ್ಟು ನನ್ನ ಕ್ಷಮಿಸಿ. ನಿಶಿ, ಕೋಪದಲ್ಲಾಗಿ ಮಾಡಿಬಿಟ್ಟೆ ಕಣೆ. ದಯವಿಟ್ಟು ನನ್ನ ನೀನಾದರೂ ಕ್ಷಮಿಸ್ಬಿಡು. ವಾ 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 ವಾ, ನೀನು ಮಾಡಿರೋದು ಕ್ಷಮಿಸೋ ಅಂತ ತಪ್ಪಾ? ಕ್ಷಮೆ ಕೇಳಿದ ತಕ್ಷಣ ಎಲ್ಲ ಸರಿ ಹೋಗ್ಬಿಡುತ್ತಾ? ಇಲ್ಲ, ಇದು ಇಲ್ಲೇ ಮುಗಿಬಾರ್ದು. ನೀನು ಮಾಡಿರೋ ತಪ್ಪಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು. ನಿಶಿ ನೋಡು, ಮದುವೆ ನಿಂತು ತುಂಬ ದಿನಗಳಾಗಿದೆ. ನಾವೆಲ್ಲರೂ ಅದನ್ನು ಮರ್ತಿದ್ದೀವಿ. ಅದಕ್ಕೇನೋ ಸಾರಿ ಕೇಳ್ತಾ ಇದ್ದಾರೆ ಅಲ್ವಾ? ಈಗ ಆ ವಿಷಯನ ಬಿಟ್ಟು ಮುಂದೇನಾಗಬೇಕು ಅದ್ರ ಬಗ್ಗೆ ಯೋಚನೆ ಮಾಡೋಣ. ನೋ ವೇ. ಮುಂದೆ ಏನಾಗಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ. ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ಬರಬೇಡ. ಇನ್ನೇನಿದ್ರು ಈ ವಿಚಾರ ನನಗೂ ಮತ್ತೆ ವರ್ಧಣ್ಣಂಗೂ ಸಂಬಂಧಪಟ್ಟಿದ್ದು ಅಷ್ಟೇ. ವರ್ಧಣ್ಣ, ರಾಖಿ ಹಬ್ಬದ ದಿನ ನನ್ಗೇನ್ ಗಿಫ್ಟ್ ಬೇಕು ಕೇಳು ಅಂತ ಕೇಳಿದ್ಯಲ್ಲ, ಆ ಗಿಫ್ಟ್ನ ಕೇಳೋ ಸಮಯ ಈಗ ಬಂದಿದೆ. ಏನ್ ಬರ್ದಿದ್ದಾಳೆ ನಿಶಿ? ನಾನು ಹೇಳಿದ್ ಮಾಡ್ಬೇಕು, ಕೇಳಿದ್ ಕೊಡ್ಬೇಕು ಅಂತ ಬರ್ದಿದ್ದಾಳೆ. ಇವಾಗ ಕೇಳಲ್ಲ, ಟೈಮ್ ಬಂದಾಗ ಕೇಳ್ತೀನಿ. ಆ ಗಿಫ್ಟ್ನ ನೀನ್ ನನಗ್ ಕೊಡ್ಲೇಬೇಕು. ಆ ಗಿಫ್ಟ್ ಏನು ಅಂದ್ರೆ, ಈ ಮನೆ ಹಾಳಿ ಬಿಂದು ಇದ್ದಾಳಲ್ಲ, ಇವಳನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು. ಬೇಬಿ, ಬಿಂದು ಮಾಡಿರೋ ತಪ್ಪಿಗೆ ಎಲ್ರ ಮುಂದೆ ಅವಮಾನ ಆಯ್ತಲ್ಲ. ಅವಳ ಮುಖಕ್ಕೆ ಮಸಿ ಹಚ್ಚಿದ್ ಸಾಕಲ್ವಾ? ಸುಮ್ಮನೆ ಯಾಕೆ ಅವಳನ್ನ ಮನೆಯಿಂದ ಹೊರಗಡೆ ಹಾಕೋದು? ಅದು ಅಲ್ಲದೆ ಅಭಿ ಅವ್ರು ತಾನೇ ಮೋಸ ಮಾಡಿದ್ದು, ಅವ್ರು ತಾನೇ ವಿಡಿಯೋ ರೆಕಾರ್ಡ್ ಮಾಡಿದ್ದು. ಏ ಸಾಬ್,
ಈ ವಿಷಯಕ್ಕೆ ನೀನ್ ತಲೆ ಹಾಕಬೇಡ. ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೆ. ಅಣ್ಣ, ನಿನ್ ತಂಗಿ ಜೀವನ ಹಾಳು ಮಾಡಿದ್ದು ಬೇರೆ ಯಾರು ಅಲ್ಲ ಅಣ್ಣ, ನನ್ನ ಅತ್ತಿಗೆ ಅಂತ ಅನ್ಸ್ಕೊಂಡಿರೋ ಈ ನಿನ್ ಹೆಂಡತಿ. ಈಗ ನನಗ್ ನೀನೇ ನ್ಯಾಯ ಕೊಡಿಸ್ಬೇಕಣ್ಣ. ಅರ್ಶನದ ಶಾಸ್ತ್ರ ಮಾಡ್ಕೊಂಡು ಹಸೆ ಮನೆ ಮೇಲೆ ಕೂತಿದ್ ನನ್ನನ್ನ ಎದ್ದು ಬರೋ ಹಾಗೆ ಮಾಡಿದ್ದು ಈ ನಿನ್ ಹೆಂಡತಿ. ಕಂಡೋರೆಲ್ಲ ನಿಶಿ ನಿನ್ ಮದ್ವೆ ನಿಂತೋಯ್ತಂತೆ, ನಿನ್ ಮದ್ವೆ ಆಗ್ಬೇಕಾಗಿದ್ದ ಹುಡುಗನ್ ವಿಡಿಯೋ ಲೀಕ್ ಆಯ್ತಂತೆ ಅಂತೆಲ್ಲ ಅವಮಾನ ಮಾಡಿದ್ರು. ಇದಕ್ಕೆಲ್ಲ ಯಾರಣ್ಣ ಕಾರಣ? ಈ ನಿನ್ ಹೆಂಡತಿ. ಇಷ್ಟೆಲ್ಲ ಆದ್ಮೇಲೂ ನೀನ್ ಇವಳನ್ನ ಈ ಮನೇಲಿ ಇರ್ಸ್ಕೋತೀಯ ಅಣ್ಣ? ಹೇಳು, ಮಾತಾಡು. ನೀನೇನು ಮಾತಾಡ್ದೆ ನಿಂತಿರೋದು ನೋಡಿದ್ರೆ ನಿನಗೆ ನನ್ನ ಲೈಫ್ ಏನೂ ಅಲ್ಲ, ನಿನಗದ್ರ ಬಗ್ಗೆ ಯೋಚನೆನೇ ಇಲ್ಲ ಅಂತ ಅನಿಸ್ತಿದೆ ಅಣ್ಣ. ಆಯ್ತು ಬಿಡೋಣ, ಏನು ಮಾಡೋಕ್ಕಾಗಲ್ಲ. ನಿನಗೆ ನಿನ್ನ ಹೆಂಡ್ತಿನೇ ಹೆಚ್ಚಾದ್ರೆ ನಾನೇನು ಮಾಡೋಕ್ಕಾಗಲ್ಲ, ಬಿಡೋಣ. ಒಂದು ನಾನಿರಬೇಕು, ಇಲ್ಲ ಅಂದ್ರೆ ಈ ಬಿಂದು ಇರಬೇಕು. ನಿನ್ ತಂಗಿ ಜೀವನ ಹಾಳು ಮಾಡಿರೋ ಈ ಬಿಂದು ನಿರ್ಸ್ಕೋತೀಯೋ ಅಥವಾ ನಿನ್ ಸ್ವಂತ ತಂಗಿನ ಮನೆಯಿಂದ ಈಚೆ ಹಾಕ್ತೀಯೋ ನೀನೇ ಡಿಸೈಡ್ ಮಾಡು. ಬಿಂದು, ನಿನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊ. ನಿನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊ ಅಂದೆ. ಅಣ್ಣ, ನೀನು ಏನು ಹೇಳ್ತಾ ಇದೀಯಾ? ಬಾಬಾ ಪ್ಲೀಸ್ ಬಾಬಾ, ಕೋಪದಲ್ಲಿ ಏನು ನಿರ್ಧಾರ ಮಾಡ್ಕೋಬಿಡಿ. ವರ್ಧ, ಬಿಂದು ಮಾಡಿರೋ ತಪ್ಪೇ ನಿಜ. ಆದರೆ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇರೋ, ಆಮೇಲೆ ಕೂತ್ಕೊಂಡು ಮಾತಾಡೋಣ. ಬೇಡಮ್ಮ, ಇನ್ನು ಮಾತಾಡೋದಕ್ಕೆ ಏನು ಉಳಿದಿದೆ? ನಾನು ಮದುವೆ ಆಗಿರೋ ಬಿಂದುನೇ ಬೇರೆ, ಇವಳೇ ಬೇರೆ ಅಂತ ಅನಿಸ್ತಿದೆ ನನಗೆ. ಮನೆಯವ್ರ ವಿರುದ್ಧನೇ ಈ ರೀತಿ ಕುತಂತ್ರ ಮಾಡ್ತಾಳೆ ಅಂದ್ರೆ ಛೇ, ಇವಳು ಈ ಮನೇಲಿ ಇರಬಾರ್ದು. ಇದೇ ನನ್ನ ಕೊನೆ ನಿರ್ಧಾರ.